ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ನಿನ್ನೆಷ್ಟೇ ಹಾಡಿ ಹೊಗಳಿದ್ರು. ಇದು ಸಹಜವಾಗಿ ಜೆಡಿಎಸ್ನ ಉಳಿದ ನಾಯಕರಿಗೆ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಈಗ ಸಾರಾ ಮಹೇಶ್ ಮಾಜಿ ಸಚಿವರು ಈ ರೀತಿಯ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಮೇಲೆ ಪ್ರೀತಿ ಅಥವಾ ಅವರು ಹಾಡಿ ಹೊಗಳಿದ್ದ ವಿಚಾರವನ್ನ ಅವರಿಂದಲೇ ಕೇಳಿ ಅಂತ ಮೈಸೂರಲ್ಲಿ ಸಾರಾ ಮಹೇಶ್ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಎಫ್ಐಆರ್ ಬಗ್ಗೆ ತನಿಖೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಪ್ರಭಾವ ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಸಾರಾ ಮಹೇಶ್ ಕೂಡ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮೂಲಕ ತೇಜೋವಧೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರದ್ದು, ಇದು ಆಗೋದಿಲ್ಲ ಅಂತಾನೂ ಕೂಡ ಕುಮಾರಸ್ವಾಮಿ ಪರವಾಗಿ ಮಾತಾಡಿದ್ದಾರೆ. ಯಾವ ವ್ಯವಸ್ಥೆಗೆ ಬಂದಿದ್ದಾರೆ ಅವ್ರು ಯಾರೋ ಹೇಳಿದ್ದಾರೆ 50 ಕೋಟಿ ಕೊಡುವಂಥವು ನೀ ಏನಪ್ಪ? ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದೆ? ಏನ್ರಿ ಇದು ವ್ಯವಸ್ಥೆನಾ ಇದು? ಹಾಗಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ? ಅವ್ರಿಗೆ ಯಾವ ರೀತಿ ಸಂಪರ್ಕ? ಯಾಕೆ ದುಡ್ಡು ಕೇಳ್ತಾರೆ? FIR ಮಾಡಬೇಕಾದ್ರೂ ನೋಡಿ, ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಫೋನಲ್ಲಿ ಸಿಕ್ಕಿಲ್ಲ. ನಿನ್ನೆ ಇವತ್ತು ಮಾತಾಡ್ತೀನಿ, ಇಲ್ಲ ನಾಳೆ ಮಾತಾಡ್ತೀನಿ. ಏನು ಇವತ್ತು ಪ್ರತಿಭಟನೆಯಲ್ಲೂ ಭಾಗವಹಿಸಿಲ್ಲ, ಸ್ವಲ್ಪ ಬ್ಯುಸಿ ಇರ್ತಾರೆ ಸರ್. ಕೋರ್ ಕಮಿಟಿ ಅಧ್ಯಕ್ಷ ಅಲ್ವಾ, ರಾಜ್ಯ ಎಲ್ಲ ಸುತ್ತಬೇಕಲ್ಲ, ಸ್ವಲ್ಪ ಬ್ಯುಸಿ. ಅವ್ರದ್ದೇನೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮ್ಮ ನಾಯಕರನ್ನ ಬೈಲಿಕ್ಕೋಸ್ಕರನೇ, ಅವ್ರನ್ನ ತೇಜಾವಧೆ ಮಾಡೋಕ್ಕೋಸ್ಕರನೇ ನೀವು ಕೆಲವ್ರನ್ನ ನೇಮಕ ಮಾಡ್ಕೊಂಡಿದ್ದೀರಾ. ಇದು ಸರಿಯಾದ? ನಾಳೆ ಇದೇ ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಥವಾ ಇದೇ ಗೃಹ ಮಂತ್ರಿಯವ್ರನ್ನ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇದೇ ರೀತಿ ಒಬ್ಬ ನೌಕರ ಮಾತನಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಚೀಫ್ ಸೆಕ್ರೆಟರಿ ಏನು ಮಾಡ್ತಾ ಇದ್ದಾರೆ? DG and IG ಏನು ಮಾಡ್ತಾ ಇದ್ದೀರಿ? ಕಾನೂನು ಸುವ್ಯವಸ್ಥೆನ ಯಾರು ಕಾಪಾಡಬೇಕು ಅಂಥ ಇಲಾಖೆಯ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡ್ರೆ ಆ ಯೂನಿಫಾರ್ಮೇ ನಮ್ಮ ದೇವರು ಅನ್ನುವಂಥ ಕೆಲಸವನ್ನು ಮಾಡ್ತಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮೂಡಾದ ಮಂಡೆ ಬಿಸಿ ಯಾವ ಮಟ್ಟಿಗೆ ಕಾಡ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದರ ಮಧ್ಯೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸ್ಥಳ ಮಹಾಜರನ್ನ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕೆಸರೆ ಗ್ರಾಮದಲ್ಲಿ ಒಂದು ರೌಂಡ್ ಈಗಾಗಲೇ ಸ್ಥಳ ಮಹಾಜರ ಆಗಿದೆ. ಈಗ ವಿಜಯನಗರದ ಪರ್ಯಾಯ ನಿವೇಶನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸ್ಥಳ ಮಹಾಜರು ಆಗ್ಲಿಕ್ಕಿದೆ. ಈ ಮಧ್ಯೆ ಜಿಟಿ ದೇವೇಗೌಡರು ಏನು ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡಿದ್ರು, ಹಾಡಿ ಹೊಗಳಿದ್ರು, ಅದಕ್ಕೆ ಸ್ನೇಹಮಯಿ ಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಕಳ್ಳರು ಒಂದ್ ಕಡೆ ಸೇರಿದ್ದಾರೆ, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎರಡನೇ ಬಾರಿಗೆ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಗೆ ಕರೆದು ಸ್ಪಾಟ್ ಮಾಜರಣ ಮಾಡ್ತಾ ಇದ್ದಾರೆ. ಮೂಡ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ, ವಿವಾದಿತ ಸ್ಥಳದಲ್ಲಿ ಲೋಕಾಯುಕ್ತ ಮಹಾಜರು. ಸಿಎಂ ಸಿದ್ದರಾಮಯ್ಯಗೆ ನಿದ್ದೆಯಲ್ಲೂ ಮೂಡ ಟೆನ್ಷನ್ ಕಾಡ್ತಿದೆ. ಪತ್ನಿ ಪಾರ್ವತಿ 14 ಸೈಟ್ಗಳನ್ನ ಹಿಂದಿರುಗಿಸಿದ್ರು ತಲೆಬೇನೆ ಕಡಿಮೆಯಾಗಿಲ್ಲ. ಸಿಎಂ ವಿರುದ್ಧ ವಿಪಕ್ಷಗಳ ಕೈಗೆ ಅಸ್ತ್ರ ಸಿಕ್ಕಿದ್ದು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲು ಕಸರತ್ತು ನಡೆಸುತ್ತಿವೆ. ಲೋಕಾಯುಕ್ತ ಪೊಲೀಸರು ಮೂಡ ಸೈಟ್ ಹಗರಣದ ಹಿಂದೆ ಬಿದ್ದಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಮತ್ತೆ ಸ್ಥಳ ಮಹಜರು ನಡೆಸಿದ್ರು. ಈಗ ನೋಡ್ತಾ ಇರುವಂಥದ್ದು ಏನು ಡಿ ಬ್ಲಾಕ್ನಲ್ಲಿರುವಂತಹ 2 ನಿವೇಶನ. ಈ 2 ನಿವೇಶನಲ್ಲೂ ಕೂಡ ಸಿಎಂ ಪತ್ನಿಗೆ ಏನು ದೇವನೂರು ಬಡಾವಣೆಯಲ್ಲಿ 3.616 ಎಕರೆ ಜಮೀನಿಗೆ ಬದಲಿಯಾಗಿ 14 ನಿವೇಶನ ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ನಡೆಸಿದ್ದ ಲೋಕಾಯುಕ್ತ ಅಧಿಕಾರಿಗಳು ವಿಜಯನಗರದ ವಿವಾದಿತ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ರು.
ಮೂರನೇ ಹಂತದ ನಿವೇಶನಗಳಲ್ಲಿ ಮಹಜರ್ ಮಾಡಿದ್ರು. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಮಾಹಿತಿ ಕಲೆ ಹಾಕಿದ್ರು. ಲ್ಯಾಪ್ಟಾಪ್ಗಳ ತೆಗೆದುಕೊಂಡು ಬಂದು ಖುದ್ದು ಸ್ಥಳದಲ್ಲಿ ಎಲ್ಲವನ್ನೂ ಕೂಡ ದಾಖಲುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಈ ನಿವೇಶನದ ಏನೋ ಒಂದು ಕಾಪಿಯಲ್ಲಿದೆ, ಆ ಕಾಪಿಯನ್ನು ಹಿಡಿದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಸಿಎಂ ಪಾತ್ರ ಇಲ್ಲ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೌಂಟರ್ ಕೊಟ್ರು. ಮೂಡಾ ಹಗರಣದಲ್ಲಿ ಕಳ್ಳರೆಲ್ಲ ಒಂದಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್, ಅವರಿಬ್ಬರೇ ಅಲ್ಲ, 50-50 ಅನುಪಾತದಲ್ಲಿ ಯಾರು ನಿವೇಶನಗಳು ಪಡೆದರೆ ಆ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಅಧಿಕಾರಿಗಳು, ಎಲ್ಲ ಪ್ರಭಾವಿ ವ್ಯಕ್ತಿಗಳು ಎಲ್ಲ ಒಂದಾಗ್ತಾರೆ. ಅವ್ರದ್ದೇ ಒಂದು ತಂಡವನ್ನು ಅಥವಾ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ನನ್ನ ವಿರುದ್ಧ ಮತ್ತು ಈ ಒಂದು ಪ್ರಕರಣದ ವಿರುದ್ಧ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಖಂಡಿತವಲ್ಲ ಸರ್. ಈಗ ಅವ್ರ ಕುಟುಂಬದ ಹೆಸರಲ್ಲೂ ಕೂಡ ಈ ಥರ 50-50 ಮೇಲೆ ಅಕ್ರಮ ನಿವೇಶನಗಳು ಪಡೆದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಕೂಡ ಆರೋಪಿಗಳಾಗೋ ಸಾಧ್ಯತೆ ಇರೋದ್ರಿಂದ ಅವರಿಗೆ ಸಹಜವಾಗಿ ಭಯ ಕಾಡುತ್ತೆ. ಇಡಿ ತನಿಖೆಯ ಇಕ್ಕಳದಲ್ಲಿ ಸಿಲುಕಿರುವ ಸಿಎಂ ಅವರನ್ನ ಲಾಕ್ ಮಾಡುತ್ತಾ ಅನ್ನೋ ಆತಂಕ ಜೋರಾಗಿದೆ. ಸಿದ್ದರಾಮಯ್ಯಗೆ ಲೋಕ ಕಳವಳವೂ ಜೋರಾಗಿದೆ. ಮೂಡಾ ಸೈಟ್ ಮುಖ್ಯಮಂತ್ರಿಯ ನವರಾತ್ರಿ ಸಂಭ್ರಮವನ್ನೇ ಕಸಿದುಕೊಂಡಂತಿದೆ. ಮುಂದಿನ ದಿನಗಳಲ್ಲಿ ಈ 14 ಸೈಟ್ಗಳಲ್ಲಿ ಅಂದರೆ ಯಾವೆಲ್ಲ ಖಾಲಿ ಇವೆ ಮತ್ತು ಯಾವಾಗ ಇವರಿಗೆ ಬಂತು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತಹ ಜವಾಬ್ದಾರಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಮೇಲಿದೆ. ಸೊ ಹೀಗಾಗಿ ಇವತ್ತು 14 ನಿವೇಶನಗಳನ್ನ ಪಂಚನಾಮೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರಿಗೆ ವಿರೋಧ ಪಡುವ ವೇತನ ಹೆಚ್ಚಳಕ್ಕಾಗಿ ಗ್ರಾಮ ಪಂಚಾಯಿತಿಯ ನೌಕರರು ಎಲ್ಲರೂ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವೇತನ ಹೆಚ್ಚಳ ಆಗೋವರೆಗೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಮಾಡಿಸ್ಕೊಳ್ತೀರಿ, ಆದ್ರೆ ಸಂಬಳ ಯಾಕೆ ಜಾಸ್ತಿ ಕೊಡಲ್ಲ ಅನ್ನುವಂಥ ಪ್ರಶ್ನೆ ಈ ಗ್ರಾಮ ಪಂಚಾಯಿತಿಯ ನೌಕರರದ್ದು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಘದ ರಾಜ್ಯಾಧ್ಯಕ್ಷ ರಾಜು ಈ ಬಗ್ಗೆ ಮಾತಾಡಿದ್ದಾರೆ. ನೋಡೋಣ. ಬೇಡಿಕೆ ಈಡೇರಿಕೆ ಆಗೋವರೆಗೂ ಪ್ರತಿಭಟನೆ ನಿಲ್ಲೋದಿಲ್ಲ, ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಕೆಲಸವೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ಈ ಸಂಘದ ರಾಜ್ಯಾಧ್ಯಕ್ಷ ರಾಜು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸದ್ಯಕ್ಕೆ ಈ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲಸ ಬಂದ್ ಮಾಡಿ ರಾಜಧಾನಿಗೆ ಲಗ್ಗೆ ಇಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಸಂಬಂಧ ಬೆಂಗಳೂರಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪ್ರತಿಕ್ರಿಯಿಸಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ, ಪಾರದರ್ಶಕವಾಗಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿತು. ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿ ಎಡಿಜಿಪಿ ವಜಾಗೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡ ಗೈರಾಗಿದ್ದರು. ಆನೇಕಲ್ನ ಹೆನ್ನಾಗರ ದಿನ್ನೆಯ ಅಂಜನಾದ್ರಿ ಬಡಾವಣೆಯಲ್ಲಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಮುಂಜಾನೆ ಮನೆಗೆ ನುಗ್ಗಿ ಕಿಟಕಿ ಬಾಗಿಲು ಒಡೆದು ಸೆಲ್ಫಿ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಖತರ್ನಾಕ್ ಖದೀಮರ ಗ್ಯಾಂಗ್ ಮನೆಗೆ ಏಕಾಏಕಿ ಕಲ್ಲು ಹಾಗೂ ಈರುಳ್ಳಿಯನ್ನು ತೂರಿದ್ದಾರೆ. ಸುಭಾಷ್ ಎಂಬುವವರ ಮನೆಯ ಮೇಲೆ 3 ಪುಂಡರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಗಾಜನ್ನ ಒಡೆದ ಜಾಗದಲ್ಲಿ ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಂಡು ವಿಕೃತಿ ಮೆರೆದಿದ್ದಾರೆ. ಇನ್ನು ಕಲ್ಲು ಮನೆಯಲ್ಲಿ ಮಲಗಿದ್ದವರ ಮೇಲೆ ಬಿದ್ದು ಅವರಿಗೂ ಗಾಯವಾಗಿದೆ. ಪುಂಡರ ಅಟ್ಟಹಾಸದ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಸೂರ್ಯನ